ಜೈ ಶ್ರೀರಾಮ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ANC ಮತ್ತು ENC ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದು ಎರಡಕ್ಕೆ ಇರುವಂಥ ಡಿಫ್ರೆನ್ಸ್ ಮತ್ತೆ ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ. ANC ಅಂತ ಹೇಳಿದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತೆ ENC ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್. ಸೊ ಇದು ಎರಡೂ ಕೂಡ ಒಂದು ಟೆಕ್ನಾಲಜಿ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಯೂಸ್ ಮಾಡಲಾಗುತ್ತೆ. ಈ ಎರಡು ಟೆಕ್ನಾಲಜಿಗಳನ್ನ TWS ಮತ್ತೆ ಹೆಡ್ಫೋನ್ಸ್ ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ನಾಯ್ಸ್ ಕ್ಯಾನ್ಸಲೇಷನ್ ಗೋಸ್ಕರ. ನಿಮಗೆ ಏನಾದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ENC ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ TWS ಅಥವಾ ಹೆಡ್ಫೋನ್ ಇದೆ, ನೀವು ಅದರಲ್ಲಿ ಮೈಕ್ರೋಫೋನ್ಗಳನ್ನ ನೋಡಿರ್ತೀರ. ನೀವು ವಿಡಿಯೋ ಕಾಲ್ ನಲ್ಲಿ ಮಾತಾಡುವಂತ ಟೈಮಲ್ಲಿ ಆಗಿರ್ಬೋದು ಅಥವಾ ನಾರ್ಮಲ್ ಕಾಲ್ ಅಲ್ಲಿ ಮಾತಾಡುವಂತ ಟೈಮಲ್ಲಿ ನಿಮ್ಮೊಂದು ವಾಯ್ಸ್ ಏನಿದೆ ಸೊ ಅದು ಆ ಒಂದು TWS ಅಲ್ಲಿ ಇರುವಂತಹ ಮೈಕ್ರೋಫೋನ್ ಇಂದಾನೆ ಕ್ಯಾಪ್ಚರ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾಯ್ಸ್ ಕೂಡ ಕ್ಯಾಪ್ಚರ್ ಆಗುತ್ತೆ. ಇಂತಹ ಟೈಮಲ್ಲಿ ಈ ಒಂದು ENC ಏನಿರುತ್ತೆ ಸೊ ಅದು ಡಿಜಿಟಲ್ ಪ್ರೊಸೆಸಿಂಗ್ ಅಲ್ಗೋರಿದಮ್ ಪ್ರಕಾರ ನಿಮ್ಮ ಒಂದು ಕ್ಯಾಪ್ಚರ್ ಆಗಿರುವಂಥ ಆಡಿಯೋನ ಅನಲೈಸ್ ಮಾಡುತ್ತೆ, ಅದರಲ್ಲಿ ಇರುವಂಥ ನಾಯ್ಸ್ ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಕ್ಲಿಯರ್ ಆದಂತ ಒಂದು ಔಟ್ಪುಟ್ ನ ನಿಮಗೆ ಕೊಡುತ್ತೆ. ಅದೇ ಜಾಗದಲ್ಲಿ ANC ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು TWS ನಲ್ಲಿ ರೆಕಾರ್ಡ್ ಆದಂತಹ ಆಡಿಯೋ ಏನಿರುತ್ತೆ ಸೊ ಅದರಲ್ಲಿ ನಾಯ್ಸ್ ಮತ್ತೆ ಫ್ರೀಕ್ವೆನ್ಸಿನ ಸಪ್ರೇಟ್ ಆಗಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ನಾಯ್ಸ್ ಇರುತ್ತೆ ಸೊ ಅದಕ್ಕೆ ವಿರುದ್ಧವಾಗಿರುವಂತಹ ಆಂಟಿ ವೇವ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಡಿಯೋ ಮತ್ತೆ ಆಂಟಿ ವೇವ್ಸ್ ಗಳು ಮರ್ಜ್ ಆದಂತ ಟೈಮಲ್ಲಿ ನಾಯ್ಸ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗಿ ಕ್ಲಿಯರ್ ಆದಂತ ಔಟ್ಪುಟ್ ಬರುತ್ತೆ. ಸೊ ಈ ರೀತಿ ಆಗ್ಬಿಟ್ಟು ANC ವರ್ಕ್ ಆಗುತ್ತೆ. ಈ ಒಂದು ಆಂಟಿ ವೇವ್ ಅಂತ ಏನು ನಾನು ಹೇಳಿದೆ ಸೊ ಇದನ್ನ ನಾವು ಆಂಟಿ ನಾಯ್ಸ್ ವೇವ್ ಅಂತ ಕೂಡ ಕರಿತೀವಿ. ಇನ್ನು ನಿಮ್ಮೆಲ್ಲರಿಗೆ ಬರುವಂತ ಕಾಮನ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ತಗೊಂತ TWS ಅಥವಾ ಹೆಡ್ಫೋನ್ ನಲ್ಲಿ ಈ ಒಂದು ENC ಇದ್ರೆ ಬೆಸ್ಟ್ ಅಥವಾ ANC ಇದ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ನೋಡಿ, ಈ ಎರಡು ಕೂಡ ಬೆಸ್ಟೇ. ಓಕೆನಾ, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತಲ್ಲ. ಸೊ ಇದರ ಒಂದು ಕೆಲಸ ಕೆಲವೊಂದು ಟೈಮಲ್ಲಿ ಬೇರೆ ಬೇರೆ ಆಗಿರುತ್ತೆ. ಎಕ್ಸಾಂಪಲ್ಗೆ ANC ಇತ್ತು ಅಂತ ಹೇಳಿದ್ರೆ ನಿಮಗೆ ಮೀಡಿಯಾ ಪ್ಲೇ ಬ್ಯಾಕ್ ಚೆನ್ನಾಗಿರುತ್ತೆ. ಮೂವಿ ನೋಡುವಂಥ ಟೈಮಲ್ಲಿ, ವೆಬ್ ಸೀರೀಸ್ ಆಗಿ ಮ್ಯೂಸಿಕ್ ಕೇಳುವಂಥ ಟೈಮಲ್ಲಿ ಕ್ಲಿಯರ್ ಆದಂತಹ ಒಂದು ಆಡಿಯೋ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಅದೇ ನಿಮ್ಮೊಂದು TWS ಅಥವಾ ಹೆಡ್ಫೋನ್ ನಲ್ಲಿ ಏನಂದ್ರೆ ENC ಇತ್ತು ಅಂತ ಹೇಳಿದ್ರೆ ನೀವು ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ಮಾಡುವಂಥ ಟೈಮಲ್ಲಿ ಕ್ಲಿಯರ್ ಆದಂತಹ ವಾಯ್ಸ್ ನ ಇನ್ನೊಬ್ಬರಿಗೆ ತಲುಪಿಸಬಹುದು. ಈ ರೀತಿಯಾಗಿ ಇದೆರಡು ಕೂಡ ಸಪ್ರೇಟ್ ಆದಂತ ಕೆಲಸಗಳಿಗೆ ತುಂಬಾನೇ ಯೂಸ್ ಆಗುತ್ತೆ. ಆದ್ರೆ ನೀವು TWS ಅಥವಾ ಹೆಡ್ಫೋನ್ ನ ಪರ್ಚೇಸ್ ಮಾಡುವಾಗ ಯಾವ ಒಂದು ಟೆಕ್ನಾಲಜಿ ಇರಬೇಕು ಅಂತ ಹೇಳಿದ್ರೆ ಎರಡು ಇದ್ರೆ ತುಂಬಾನೇ ಬೆಸ್ಟ್. ಓಕೆನಾ, ನೀವು TWS ತಗೊಂಡು ಅಥವಾ ಹೆಡ್ಫೋನ್ ತಗೊಳ್ಳಿ, ಈ ಎರಡು ಟೆಕ್ನಾಲಜಿ ಕೂಡ ಇದೆಯಾ ಅಂತ ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ANC ಮತ್ತೆ ENC ಇದೆರಡು ಇತ್ತು ಅಂತ ಹೇಳಿದ್ರೆ ನಿಮಗೆ ಮೀಡಿಯಾ ಪ್ಲೇ ಬ್ಯಾಕ್ ಮತ್ತೆ ಈ ಒಂದು ಕಾಲ್ ಮಾಡುವಂತ ಟೈಮಲ್ಲಿ ಬರುವಂತ ವಾಯ್ಸ್ ಎರಡು ಕೂಡ ಚೆನ್ನಾಗಿರುತ್ತೆ. ಸೊ ಅದರಿಂದ ನೀವು ತಗೊಳ್ಳುವಂತ TWS ಅಥವಾ ಹೆಡ್ಫೋನ್ ನಲ್ಲಿ ಈ ಎರಡು ಟೆಕ್ನಾಲಜಿ ಕೂಡ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ತಗೊಳ್ಳಿ. ಇದಿಷ್ಟಾಗಿತ್ತು ಈ ಒಂದು ಎರಡು ಟೆಕ್ನಾಲಜಿಗಳ ಬಗ್ಗೆ. ನಿಮ್ಮ ಹತ್ರ ಏನಾದ್ರೆ TWS ಅಥವಾ ಹೆಡ್ಫೋನ್ ಇತ್ತು ಅಂತ ಹೇಳಿದ್ರೆ ಸೊ ಯಾವ ಒಂದು ಟೆಕ್ನಾಲಜಿ ನಿಮ್ಮೊಂದು TWS ಅಥವಾ ಹೆಡ್ಫೋನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.